ಗುರುವಿನ ಕರುಣೆಯೂ ಆಗಬೇಕಾದರೆ, ಗುರುವಿನ ಕರುಣೆಯೂ ಆಗಬೇಕಾದರೆ ಗರುವನು ಬಿಡಬೇಕು. ಗುರುತರ ಸುಖವನ್ನು ಪಡೆಯಬೇಕಾದರೆ, ಗುರುತರ ಸುಖವನ್ನು ಪಡೆಯಬೇಕಾದರೆ ಶರೀರವನ್ನು ಬೇರಿಡಬೇಕು. ಗುರುವಿನ ಕರುಣೆಯು ಆಗಬೇಕಾದರೆ ಗರ್ವವ ಬಿಡಬೇಕು. ಪುಸಿದಿಟವೆಂಬುದ ನರಿಯಬೇಕಾದರೆ ಹಸನಾದವರ ಸಂಗಿರಬೇಕು. ಶಶಿಧರನ ಕೃಪೆಯಾಗಬೇಕಾದರೆ ಶಿಶುವಿನಂತೆ ಮೊರೆಯಿಡಬೇಕು. ಗುರುವಿನ ಕರುಣೆಯು ಆಗಬೇಕಾದರೆ ಗರುವನ್ನು ಬಿಡಬೇಕು. ಕರಣದ ಶುದ್ಧಿಯು ಆಗಬೇಕಾದರೆ ವೈರಿ ಆರನು ಹೊಡೆಬೇಕು. ವಿರತಿಯ ಭಾವವು ಬಲಿಯಬೇಕಾದರೆ ಪರವನಿತೆಯರನು ಪಾರ್ವತಿಯನಬೇಕು. ಗುರುವಿನ ಕರುಣೆಯು ಆಗಬೇಕಾದರೆ ಗರ್ವವ ಬಿಡಬೇಕು. ನೋಡು, ವಿಚಾರ ಮಾಡಿದ್ವಿ ಇದರ ಬಗ್ಗೆ. ಅವ್ರಿಗಿರ್ಲಿ, ನಾವೆಲ್ಲ ಇದು ಮಾಡ್ತೇವೆ. ಅದೇ 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 ಅದು ಯಾವ ಸಂಶೋಧನೆ ಹಂಗಾರ ಅಪ್ಪ ಅವರೇ, ಒಂದು ನಿಮಗೆ ತೋರಿಸ್ತೇವೆ. ಮತ್ತೆ ನಾವು ಅದೇ ಅದನ್ನ ಪ್ರಿಪೇರ್ ಮಾಡಿ ತೋರಿಸ್ತೇವೆ. ಉದಾಹರಣೆ ಕೊಟ್ಟಿದ್ದು ಅವು ಒಂದು 150 ಪ್ರವಚನದ ರೆಕಾರ್ಡಿಂಗ್ ಸಂಗ್ರಹ ಅದ. ಅದನ್ನೆಲ್ಲ ಪುಸ್ತಕ ತಮ್ಮದ ಒಂದು ಉಳಿದು ಬಿಡ್ತದೆ. ಆ ಬಳಿಕ ಅದ್ರಾಗ 1-2 ಸಂವಾದ ಅನ್ನೋದ ಅದ. ಅದು ಸಂವಾದ ಹಾಕೇ ಬಿಡೋದು. ನೀವು ಮಾಡ್ತಾನ ಅಂದ್ರೆ ಅಪ್ಪ ಅವ್ರು ಅದನ್ನ ಕೊಟ್ಟೆ ಬಿಡ್ತೀನಿ ಮಾಡ್ತೀರಂತ ಹೇಳಿಬಿಟ್ಟಿರಿ. ಈಗ ಅದ ಸಂಗ್ರಹ ಒಂದ ಕಡೆ ಮೆಮರಿ ಒಳಗ ಅದ ರೀ. ಕೊಟ್ಟು ಬಿಟ್ರೆ ಸರ್. ನಿಮಗೆ ಇಟ್ಕೊಂಡು ಮತ್ತೊಂದು ಅದೇ ಇಟ್ಕೊಂಡು ಅಲ್ಲ, ಮತ್ತೆ ನಮಗೆ ಕೊಟ್ಟರೆ ಇಲ್ಲಿ ನಿಮ್ಮ ಕಡೆ ಒಂದಿರಬೇಕು. ಅದನ್ನ ನಾವು ಇಟ್ಕೊಂಡ ಕೊಟ್ಟಿರ್ತೀವಿ. ಆಮೇಲೆ ಬೇರೆ ಯಾರ ಪ್ರೀತಿಲಿ ಕೇಳ್ಬೇಕನ್ನೋರಿಗೂ ಅದನ್ನ ಜೆರಾಕ್ಸ್ ಮಾಡಿಸಿದಂಗ ಕೊಡ್ತಿರ್ತೀವಿ. ಮತ್ತೆ ನೀವು ಗ್ರಂಥ ರೂಪದೊಳಗ ಬಹುಶಃ ಇದು ದೈವಿ ಸಂಕಲ್ಪನ ಏನೋ, ಅಪ್ಪ ಅವ್ರ ಸಂಕಲ್ಪನ ಈ ಕಡೆ ಬರುವಂಗ ಮಾಡಿದ್ದು, ಇಲ್ಲಿ ಬರುವಂಗ ಮಾಡಿದ್ದು ಎಲ್ಲ ನಿಮಿತ್ತ ಕಾಣ್ತತಿ. ಇದೊಂದು ಆಗುವಂಗ ಒಂದ್ ಇದು ಕಾಣ್ತೈತಿ. ಅಪ್ಪ ಅವ್ರ ನೀವು ಅದನ್ನ ಕೊಟ್ಟೆ ಬಿಡ್ತೀವಿ, ಅದನ್ನ ಮಾಡೇ ಬಿಡ್ರಿ. ಮುಂದೆ ಅದನ್ನ ಹೊರಗೆ ತರೋನು. ಅದನ್ನ ಹೆಂಗಾರ ಮಾಡಿ ಏನಾರ ಮಾಡಿ ಅದನ್ನ ಹೊರಗೆ ತರೋನು ಅಪ್ಪ. ನಾವು ಅದಕ್ಕೆ ನಾವು ಸಹಾಯ ಮಾಡ್ತೇವ್ರಿ. ಅದೇ ಎಲ್ಲ ಒಟ್ಟು ನಾವು ಇದನ್ನ ಮಾಡೋನು. ಅದನ್ನ ಯಾರೂ ಸಹಾಯ ಮಾಡಲಿಲ್ಲ ಅಂದ್ರೆ ನಾವ ಮಾಡಿ ಮುಗಿಸೋಣ. ಅದ ಹಂಗ ಮಾಡೋಣ. ಹಂಗಿದ್ರು ಕೆಲಸ ಆಗ್ತದೆ, ಇಲ್ಲ ಆಗಂಗಿಲ್ಲ, ಆಗುದಿಲ್ಲ. ಖರೆ ಐತಪ್ಪ ಅವ್ರ. ಹಂಗಾರ ನಾನು ಅಗದಿ ಕಡೆ ಮುಗಿಸ್ಬಿಡ್ತೀನಿ. ಕೊಡ್ತೇನ್ರಿ. ಸುವರ್ಣ ಮಾಡ್ತೀವಿ.